ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ಇನ್ನೊಂದು ಇನ್ಫಾರ್ಮೇಷನನ್ನು ತೊಗೊಂಬರ್ತಾ ಇದ್ದೀನಿ. ಸೊ ಈಗ ಎನ್ ಐ ಟಿ ಕೆಯಲ್ಲಿ ಇದೊಂದು ಜಾಬ್ ಅಪರ್ಚುನಿಟಿಯನ್ನು ಕರೆದಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಮೇಜರ್, ಯಾರೆಲ್ಲ ಬಿ ಟೆಕ್, ಎಮ್ ಎಸ್ ಸಿ, ಹಾಗೆ ಪಿ ಎಚ್ ಡಿ ಆದವರು, ಎಮ್ ಎಸ್ ಸಿ ಆದವರು, ಇದೆಲ್ಲ ಕ್ವಾಲಿಫಿಕೇಷನ್ ಯಾರಿದೆ, ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಅಪ್ಲೈ ಫಾರ್ ಅ ಜಾಬ್ ಅಪರ್ಚುನಿಟಿ ಇನ್ ಎನ್ ಐ ಟಿ ಕೆ. ಸೊ ಇದು ಎನ್ ಐ ಟಿ ಕೆ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ. ಸೊ ನೀವು ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೇ. ಸೊ ಗೂಗಲಲ್ಲಿ ಎನ್ ಐ ಟಿ ಕೆ ಸುರತ್ಕಲ್ ಜಾಬ್ ಅಪರ್ಚುನಿಟೀಸ್ ಅಂತೇಳಿ ನೀವು ಗೂಗಲ್ ಮಾಡಿ. ಸೊ ಇಲ್ಲಿ ನಾನ್ ಟೀಚಿಂಗ್ ಅಂತೇಳಿದೆ, ನಮಗೆ ಟೀಚಿಂಗ್ ಪೊಸಿಷನ್ ಈಗ ಕರೆದಿರುವಂಥದ್ದು. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಫಾರ್ ಫ್ಯಾಕಲ್ಟಿ ಪೊಸಿಷನ್ ಅಂತೇಳಿದೆ. ಸೊ ಇದನ್ನು ಓಪನ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಅಂತೇಳಿದೆ. ಇಲ್ಲಿ ಅನೌನ್ಸ್ಮೆಂಟ್ ಅಂತೇಳಿರ್ತದೆ. ಸೊ ಇಲ್ಲಿ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಫ್ಯಾಕಲ್ಟಿ ಪೊಸಿಷನ್ ಅಟ್ ಎನ್ ಐ ಟಿ ಕೆ ಸುರತ್ಕಲ್ ಅಂತೇಳಿದೆ. ಸೊ ಯಾರೆಲ್ಲ ಬಿ ಟೆಕ್, ಎಮ್ ಎಸ್ ಸಿ, ಬಿ ಎಸ್ ಸಿ, ಎಮ್ ಟೆಕ್, ಪಿ ಎಚ್ ಡಿ ಮಾಡಿದವರಿದೆ, ಇದೊಂದು ಬೆಸ್ಟ್ ಅಪರ್ಚುನಿಟಿ. ಈ ಅಪ್ಲಿಕೇಶನನ್ನು ಹಾಕೋದಕ್ಕೆ ಮರಿಬೇಡಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ಅಂತೇಳಿ ನೋಡೋಣ. ನೀವು ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗ್ತದೆ. ಸೊ ಈ ವೆಬ್ಸೈಟಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲಿಂಕ್ ಟು ಬಿ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್, ಇಲ್ಲಿ ಇದು ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗ್ತದೆ. ಹಾಗೆಯೇ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಕ್ವೇರೀಸ್ ಇದ್ದರೆ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಮಾಡಿದರೆ ಇಲ್ಲಿ ನೋಡಿ, ಈ ಥರ 9 ಪೇಜ್ನ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಫಾರ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಕರೆದಿರುವಂಥದ್ದು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿದ್ದೇನೆ. ಸೊ 27th ಮೇಗೆ ಇದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಈ ಕಾಲೇಜು NIRF ರ್ಯಾಂಕಿಂಗು 12ಅಲ್ಲಿದೆ. ಸೊ ಇದರ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಿರ್ತದೆ ಕಾಲೇಜಿನ ಬಗ್ಗೆ. ಸೊ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತಂದರೆ 17 ನೆಕ್ಸ್ಟ್ ಮಂತ್ 17th ಹಾಗೆ. ಸೊ ಇದನ್ನು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಸಬ್ಮಿಟ್ ಮಾಡಬೇಕು. ಆಫ್ಲೈನನ್ನು ನಾವು 23rd ಒಳಗಡೆ ಅಪ್ಲೈ ಮಾಡಬೇಕಾಗ್ತದೆ. ಸೊ ಹಾರ್ಡ್ ಕಾಪಿಯನ್ನು ಸೆಂಡ್ ಮಾಡಬೇಕು. ಇಲ್ಲಿ ನಾವು ಇನ್ನು ಸ್ಪೆಷಲೈಸೇಷನ್ ಬಗ್ಗೆ ನೋಡೋದಂತಂದರೆ ಆಲ್ಮೋಸ್ಟ್ ಎಲ್ಲ ಬ್ರಾಂಚಸ್ ಕೂಡ ಕರೆದಿದ್ದಾರೆ. ಈ ನೋಟಿಫಿಕೇಷನನ್ನು ಚೆಕ್ ಮಾಡಿದಾಗ ಕರೆಕ್ಟಾಗಿ ಕ್ವಾಲಿಫಿಕೇಷನನ್ನು ಚೆಕ್ ಮಾಡಿ, ಹಾಗೆ ಸ್ಪೆಷಲೈಸೇಷನನ್ನು ಚೆಕ್ ಮಾಡಿ. ಸೊ ನೀವು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಎನ್ವೈರ್ಮೆಂಟಲ್ನವರು ಕೂಡ ಅಪ್ಲೈ ಮಾಡ್ಬೋದು ಅಂತೆಲ್ಲ ಆಪ್ಷನ್ಸ್ ಇದ್ದಾವೆ. ಸೊ ನೀವು ಚೆಕ್ ಮಾಡಿ. ಹಾಗೆಯೇ 2 ಅಪ್ಲಿಕೇಶನ್ ಕೂಡ ಹಾಕ್ಬೋದು 2 ಡಿಪಾರ್ಟ್ಮೆಂಟಿಗೆ. ಸೊ ಸಪ್ರೇಟಾಗಿ ಅಪ್ಲಿಕೇಶನನ್ನು ಕಳಿಸ್ಬೇಕಾಗ್ತದೆ. ಇದನ್ನೆಲ್ಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ BE, ಬಿ ಟೆಕ್ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಟೆಕ್, ಕೆಲವುದಕ್ಕೆ ಎಮ್ ಎಸ್ ಸಿ ಕೇಳಿದ್ದಾರೆ. ಸೊ ಎಮ್ ಟೆಕ್, PhD ಆಗಿರುವಂತಹ ಕೆಲವು ಸ್ಪೆಷಲೈಸೇಷನ್ಗೆ ಕರೆದಿರುವಂಥದ್ದು. ಪೋಸ್ಟ್ಗಳು ತುಂಬ ಇರುವ ಕಾರಣ ಚಾನ್ಸಸ್ ಜಾಸ್ತಿ ಇರ್ತವೆ. ನೀವು ಈ ಇನ್ಫಾರ್ಮೇಷನನ್ನು ನೋಡಿದ ತಕ್ಷಣ ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ಸೆಂಡ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್, ಕೆಮಿಕಲ್ ಆಗಿರ್ಬೋದು, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮ್ಯಾಟಿಕ್ಸ್, ಸಿವಿಲ್ ಎಲ್ಲದಕ್ಕೂ ಕರೆದಿದ್ದಾರೆ. ಬನ್ನಿ ಈಗ ವೇಕೆನ್ಸಿ ಮ್ಯಾಟ್ರಿಕ್ಸನ್ನು ಚೆಕ್ ಮಾಡೋಣ. ಸೊ ಇದು ಫಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟಿಗೆ ರೆಗ್ಯುಲರ್ ಆಗಿಯೇ 97 ಪೋಸ್ಟನ್ನು ವೇಕೆನ್ಸಿ ಇದೆ. ಹಾಗೆಯೇ ಬ್ಯಾಕ್ಲಾಗ್ಸ್ ಪೋಸ್ಟು 9 ಇದ್ದಾವೆ. ಸೊ ಇನ್ನು ಸೆಕೆಂಡ್ ಅಪ್ಲಿಕೇಶನ್ ಕರೆದಿರುವಂಥದ್ದು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಕರೆದಿದ್ದಾರೆ. ಇದರಲ್ಲಿ 2 ವೇಕೆನ್ಸಿ ಇದೆ. ಸೊ ಹಾಗೆಯೇ ಪ್ರೊಫೆಸರ್ ಲೆವೆಲಿಗೆ 2 ವೇಕೆನ್ಸಿ ಇದೆ. ಸೊ ಇದರಲ್ಲಿ ಅಸಿಸ್ಟೆಂಟಲ್ಲಿ ಬ್ಯಾಕ್ಲಾಗ್ ಮತ್ತು ರೆಗ್ಯುಲರ್ ಎರಡೂ ಕರೆದಿರೋ ಕಾರಣ ಆಪ್ಷನ್ಸ್ ಜಾಸ್ತಿ ಇದ್ದಾವೆ. ಬನ್ನಿ ನೆಕ್ಸ್ಟ್ ನಾವು ಫೀಸ್ ಹಾಗೆಯೇ ಅಪ್ಲಿಕೇಶನನ್ನು ಹೇಗೆ ಹಾಕೋದು ಅಂತೇಳಿ ಚೆಕ್ ಮಾಡೋಣ. ಆಲ್ರೆಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೇನೆ. ವೆಬ್ಸೈಟಲ್ಲಿ ಡೈರೆಕ್ಟ್ ಲಿಂಕ್ ಓಪನ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಪೋರ್ಟಲಿಗೆ ಹೋಗ್ತದೆ. ನಾನು ಇಂಪಾರ್ಟೆಂಟ್ ಏನು ಇಲ್ಲಿ ಹೇಳಬೇಕು ಅಂತಂದರೆ ನಿಮಗೆ, ಸೊ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಇರುವ ಕಾರಣ ನೀವು ಆನ್ಲೈನ್ ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದು ಸೊ ಈ ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕು. ಹಾಗೆಯೇ 23ರ ಒಳಗಡೆ ಇದನ್ನು ಸೆಂಡ್ ಮಾಡಬೇಕು. ಇನ್ನು ಫೀಸ್ ಸ್ಟ್ರಕ್ಚರ್ ನೋಡೋದಂತಂದರೆ ಸೊ 2500 ರೆಗ್ಯುಲರ್ ಆಗಿ ಜನರಲ್ ಮತ್ತು OBC ಅವರಿಗೆ, ಹಾಗೆಯೇ ನೋ ಫೀಸ್ ಫಾರ್ SC ST PWD ಅವರಿಗೆ. ಇನ್ನೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇನ್ಸ್ಟ್ರಕ್ಷನ್ ಅಂತಂದರೆ ಕರೆಕ್ಟಾಗಿ ಎಲ್ಲ ಇನ್ಸ್ಟ್ರಕ್ಷನನ್ನು ಓದ್ಕೊಳ್ಳಿ. ಸೊ ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತದೆ ಹಾಕಿದ ಫಸ್ಟ್ ಲೆವೆಲಿಗೆ. ಸೊ ಅದಕ್ಕೆ ನೀವು ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ಸೊ ಇನ್ ಕೇಸ್ PhD NIT ಕೆಲ್ಲೇ ಮಾಡಿದರೆ ಸೊ ನಾವು ಯೂಶ್ವಲಿ
3 ಇಯರ್ಸ್ ಅಲ್ಲಿ ಬೇರೆ ಕಡೆಗೆ ಅಂದರೆ ಔಟ್ಸೈಡ್ ದ NITಗೆ ನಾವು ಎಕ್ಸ್ಪೀರಿಯನ್ಸನ್ನು ಪಡೆದಿರಬೇಕಾಗ್ತದೆ. ಇದನ್ನೊಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಬೇರೆ ಏನಾರು ಇದ್ದರೆ ಬೇರೆ ಕಡೆಗೆ PhD ಮಾಡಿದರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಹಾಗೆಯೇ SC/ST ಅವರಿಗೆ ರಿಕಂಬರ್ಸ್ಮೆಂಟ್ ಕೂಡ ಕೊಡ್ತಾನೆ ಅಂತೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಟ್ರಾವೆಲಿದ್ದು. ಸೊ ಇದನ್ನು ಕೂಡ ಚೆಕ್ ಮಾಡ್ಕೋಬೋದು. ಸೊ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಅಂತಂದರೆ ಇದು ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದೊಂದೇ ನೀಟಾಗಿ ಓದಿಕೊಂಡು ಸೊ ಅದನ್ನು ಅಟ್ಯಾಚ್ ಮಾಡಿ ಕಳಿಸಿ. ಹಾಗೆಯೇ ಕೆಳಗಡೆ ಲಾಸ್ಟ್ ಪೇಜಲ್ಲಿ ಚೆಕ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಈ ಚೆಕ್ ಲಿಸ್ಟಲ್ಲಿ ನಾವು ಸ್ಕೋಪಸ್ ಪೇಪರ್ಸ್ ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದೇವೆ, ಹಾಗೆಯೇ ಫಂಡಿಂಗ್ ಇರ್ಬೋದು ಅಥವಾ ಏನೇ ಆ್ಯಕ್ಟಿವಿಟೀಸ್ ಮಾಡಿಸಿದಿರ್ಬೋದು ಇದನ್ನೆಲ್ಲ ಕೂಡ ಎನ್ಕ್ಲೋಸ್ ಮಾಡಿರಬೇಕು. ಹಾಗೆಯೇ ಆನ್ಲೈನ್ ಸಬ್ಮಿಟ್ ಮಾಡುವಾಗ ಕೂಡ ಅಟ್ಯಾಚ್ ಮಾಡಿರಬೇಕು. ಸೊ ಇದನ್ನು ಚೆಕ್ ಲಿಸ್ಟನ್ನು ನಾವು ಹಾರ್ಡ್ ಕಾಪಿ ಜೊತೆಗೆ ಟಿಕ್ ಮಾಡಿ ಕಳಿಸ್ಬೇಕು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.